ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ, ನಾನು ಒಂದು ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ರಾಯರ ಮಠದ ಬಗ್ಗೆ, ಹೊನಗನಹಟ್ಟಿ ಅಂತ ಹೇಳ್ಬಿಟ್ಟು ತಾವರೆಕೆರೆ ಮೇನ್ ರೋಡಲ್ಲಿ ಬರುತ್ತೆ, ಹೊನ್ನವ ಮಂತ್ರಾಲಯ ಅಂತ ಹೇಳ್ಬಿಟ್ಟು. ಈ ದೇವಸ್ಥಾನದ ಬಗ್ಗೆ ನಾನಿವತ್ತು ನಿಮಗೆ ಡೀಟೇಲ್ಸ್ನ ಕೊಡ್ತಿದ್ದೀನಿ. ಸೊ ಏನಪ್ಪ ಅಂದರೆ, ಸುಮಾರು ವರ್ಷದಿಂದ ನಾನು ದೇವ್ರ ಪೂಜೆನೇ ಮಾಡಿಲ್ಲ. ಇದನ್ನು ನಂಬಿದರೆ ನಂಬಿ, ನೀವು ಬಿಟ್ಟರೆ ಬಿಡಿ. ಸೊ ದೇವ್ರ ಪೂಜೆನೇ ಮಾಡಿಲ್ಲ. ಆಲ್ಮೋಸ್ಟ್ 15 to 18 ಇಯರ್ಸ್ ಆಯಿತು ಅನಿಸುತ್ತೆ ನಾನು ಪೂಜೆ ಮಾಡೋದನ್ನ ಬಿಟ್ಟು. ಸೊ ನಾನು ಒಂದು ಇನ್ಸಿಡೆಂಟಿಂದ, ನನ್ನ ತೀರಾ ಹತ್ರದಿಂದ ಗೊತ್ತಿರೋರಿಗೆ ಗೊತ್ತಿರುತ್ತೆ, ತೀರಾ ದೇವ್ರು ಮಾಡೋದೇ ಬಿಟ್ಬಿಟ್ಟಿದ್ದೆ ನಾನು. ಹಾಗಾಗಿ ಈ ಮಟ್ಟಕ್ಕೂ ನಾನು ಹೋಗಬೇಕು ಅಂತ ಹೋಗಿಲ್ಲ. ನೀವೇನಾದರೂ ಅಂದ್ಕೊಳ್ಳಿ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದು. ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ. ತುಂಬ ಸೆಲೆಬ್ರಿಟೀಸು, ತುಂಬ ಜನ ಬರ್ತಾರೆ. ನಾನು ಹೋದಾಗ ಈ ದೇವಸ್ಥಾನಕ್ಕೆ ಅಷ್ಟು ಜನ ಇರಲಿಲ್ಲ. ಆಮೇಲಂತೂ ತುಂಬ ಅಂದರೆ ತುಂಬ ಜನ ನಂಬ್ತಾರೆ. ನಾನು ಕಣ್ಣಿಂದ ನೋಡಿದ್ದೀನಿ, ಕಿವಿಯಿಂದ ಕೇಳಿಸ್ಕೊಂಡಿದ್ದೀನಿ. ನಾನೇ ಎಷ್ಟೊಂದು ಜನಕ್ಕೆ ನಾನೇ ಕೂಡ ಅಲ್ಲಿ ಕೈಲಾಗದೇ ಇರೋರು, ಕಾಲಾಗದೇ ಇರೋರು ಈ ಥರ ಬಂದಾಗ ಅವ್ರಿಗೆ ಸೇವೆ ಕೂಡ ನಾನು ಮಾಡಿದ್ದೀನಿ. ಏನಂದರೆ, ಅವ್ರನ್ನ ಮೇಲ್ಗಡೆ ಕರ್ಕೊಂಬಂದು ದೇವ್ರ ಹತ್ರ ಬಿಡೋದು, ಈ ಥರ. ಅವರು 1 ವಾರ 2 ವಾರಕ್ಕೆಲ್ಲ ಓಡಾಡಿರೋದನ್ನ ನನ್ನ ಕಣ್ಣಿಂದ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ತೀರಾ ದೇವ್ರನ್ನೇ ನಂಬದೇ ಇರೋಳು ಈ ರೇಂಜಿಗೆ ಮಾತಾಡ್ತಿದ್ದಾಳೆ ಅಂದರೆ ನೀವು ಲೆಕ್ಕ ಹಾಕಿ ನನ್ನ ಜೀವನದಲ್ಲಿ ರಾಯರು ಎಷ್ಟು ಪವಾಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಬೈ ಚಾನ್ಸ್ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದು. ಆ ದೇವಸ್ಥಾನಕ್ಕೆ ಹೋದ್ಮೇಲೆ ನನಗೆ ತುಂಬಾ ಪಾಸಿಟಿವ್ ವೈಬ್ಸು, ತುಂಬಾ ಒಳ್ಳೆಯದಾಗಿದೆ. ನಿಜವಾಗ್ಲೂ ಅಷ್ಟೇ. ನನಗೆ ಏನು ಗೊತ್ತಾ, ಏನೋ ಹೇಳ್ತಾರೆ, ಯಾರೂ ಇಲ್ಲದೆ ಇರೋರಿಗೆ ರಾಯರು ಹತ್ರ ಆಗ್ತಾರೆ, ರಾಯರು ನಮ್ಮನ್ನು ಕರೀತಾರೆ, ಆವಾಗ ನಾವು ರಾಯರ ಮಠಕ್ಕೆ ಹೋಗೋದು ಅಂತ. ಅದು ನನ್ನ ಜೀವನದಲ್ಲಿ 1000ಗೆ 2000% ನಿಜ ಆಗಿದೆ. ಬಟ್ ನಾನು ಆ ದೇವಸ್ಥಾನಕ್ಕೆ ಹೋದ್ಮೇಲೆ ತುಂಬ ಚೆನ್ನಾಗಿದ್ದೀನಿ, ತುಂಬ ಒಳ್ಳೆಯದಾಗಿದೆ, ತುಂಬ ಚೆನ್ನಾಗಿದ್ದೀನಿ. ಸೊ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು, ಹಾಗಾಗಿ ಶೇರ್ ಮಾಡಿದ್ದೀನಿ. ಯಾರಾದರೂ ಇದನ್ನು ಏನಾದರೂ ತಿಳ್ಕೊಳ್ಳಿ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಹಾಕಿದ್ದೀರ, ಪ್ರಮೋಷನ್ ಮಾಡ್ತಿದ್ದೀರಾ ಅಂತ. ಅಂಥ ಗತಿ ಇನ್ನೂ ಏನು ಬಂದಿಲ್ಲ ನನಗೆ. ನಿಜವಾಗ್ಲೂ ನಾನು ಗಟ್ಟಿಮುಟ್ಟಾಗಿದ್ದೀನಿ, ಚೆನ್ನಾಗಿ ದುಡ್ಕೊಂಡು ತಿನ್ನೋ ಶಕ್ತಿ ಇದೆ, ದುಡಿತಾನೂ ಇದ್ದೀನಿ. ರಾಯರು ನನಗೆ ಜೀವನಕ್ಕೆ ಎಷ್ಟು ಬೇಕು, ನಮ್ಮ ಜೀವನಕ್ಕೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಸಂತೋಷವಾಗಿದ್ದೀವಿ, ಖುಷಿಯಾಗಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ಅಂಥ ಪ್ರಮೋಷನ್ ಮಾಡಿ ತಿನ್ನೋ ಪರಿಸ್ಥಿತಿ ರಾಯರು ಇನ್ನೂ ನನಗೆ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಯಾಕಂದರೆ ನಾನು ಅವರನ್ನು ನಂಬಿದ್ದೀನಿ. ಹಾಗಾಗಿ ನನ್ನ ನಂಬಿಕೆ ಏನಂದರೆ, ಕೈ ತುಂಬ ಕೆಲಸ, ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಇಷ್ಟಿದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ. ಅದನ್ನು ರಾಯರು ನಂಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಕೈ ತುಂಬ ಕೆಲಸನೂ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ದುಡಿಮೆ ಕೊಟ್ಟಿದ್ದಾರೆ, ನಿದ್ದೆ ಕೊಟ್ಟಿದ್ದಾರೆ, ಎಲ್ಲನೂ ಕೊಟ್ಟಿದ್ದಾರೆ. ಸಾಕು ನನಗೆ. ಪ್ರಮೋಷನ್ ಮಾಡಿ ದೇವಸ್ಥಾನಗಳಲ್ಲಿ ಪ್ರಮೋಷನ್ ಮಾಡಿ ಬದುಕೋ ಪರಿಸ್ಥಿತಿ ನನಗೆ ಬಂದಿಲ್ಲ. ನನ್ನ ಅನುಭವದ ಮಾತನ್ನ ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ. ಸುಮಾರು ವರ್ಷ ಅಂದರೆ 3 ಇಯರ್ಸಿಂದ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ತುಂಬ ಜನ ಕೇಳಿದ್ರಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ ಮಾಡಬೇಕಾದ್ರೂ ಅಷ್ಟೇ 1000 ಸಲ ಯೋಚನೆ ಮಾಡಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಯಾವ್ಯಾವ ಥರ ಕಮೆಂಟ್ ಬರುತ್ತೆ, ಯಾವ್ಯಾವ ಥರ ಫೇಸ್ ಮಾಡಬೇಕು, ಇದನ್ನೆಲ್ಲ ನೋಡೇ ಯೋಚನೆ ಮಾಡೇ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ತಾವರೆಕೆರೆ ಮೇನ್ ರೋಡಲ್ಲಿ ಬರುತ್ತೆ, ಹೊನಗನಹಟ್ಟಿ ಅಂತ ಹೇಳ್ಬಿಟ್ಟು. ತಾವರೆಕೆರೆ ಬಸ್ ಹತ್ತಿದ್ರೆ ನಿಮಗೆ ಹೊನಗನಹಟ್ಟಿ ಬಸ್ ಸ್ಟಾಪಲ್ಲಿ ಇಳಿಸಿ ಅಂದರೆ, ಅಲ್ಲಿ ಇಳಿಸಿದ್ರೆ ನಿಮಗೆ 20 ರೂಪೀಸ್ ಕೊಟ್ಟರೆ ನಿಮ್ಗೆ ಆಟೋದಲ್ಲಿ ಬಂದು ಇಲ್ಲಿ ಇಳಿಸ್ತಾರೆ. ಸೊ ಇದೇ ದೇವಸ್ಥಾನ. ಇದು ಹಳೆಯ ವಿಡಿಯೋನ ಹಾಕಿರೋದು, ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಬಂದು ಇಲ್ಲಿ ಇವರು ನರಸಿಂಹ ಜೋಶಿಗಳಂತ ಹೇಳ್ಬಿಟ್ಟು, ನಾನು ಫಸ್ಟ್ ಬಂದು ಮೀಟ್ ಮಾಡಿದ್ದೆ ಇವರನ್ನು. ಇವರನ್ನು ಮೀಟ್ ಮಾಡಿದ್ರೆ, ನಿಮ್ಮ ಸಮಸ್ಯೆ ಏನು ಅಂತ ನೀವು ಹೇಳಿದ್ರೆ, ಇಲ್ಲಿ ಗುರುಗಳು ನಿಮಗೆ ಏನು ಸಮಸ್ಯೆ ಇದೆ, ಇದಕ್ಕೇನು ಪರಿಹಾರ ಅಂತ ಹೇಳ್ಬಿಟ್ಟು ಅವರೇನೋ ಹೇಳ್ತಾರೆ. ಸಮಸ್ಯೆ ನಿಮ್ದು ಏನಿದೆ ಅದ್ರ ಮೇಲೆ ನಿಮಗೆ ಪರಿಹಾರ ಹೇಳ್ತಾರೆ. ಅದು ಮೇ ಬಿ 16 ವಾರ, 18 ವಾರ, 21 ವಾರ ಈ ಥರ ಕಾಯಿ ಸಂಕಲ್ಪ ಇರುತ್ತೆ. ತುಂಬ ಜನ ಕೇಳಿದ್ದೀರಾ ನಿಮಗೆ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೂ ನಾನು ಕ್ವಶನ್ಗೂ ಆನ್ಸರ್ ಮಾಡ್ತಾನೆ ಹೋಗ್ಬಿಡ್ತೀನಿ. ಮೇನ್ ಮಂತ್ರಾಲಯದಲ್ಲೇ ಈ ಥರ ಪದ್ಧತಿ ಇಲ್ಲ, ಇಲ್ಲಿ ಯಾಕೆ ಈ ಥರ ಪದ್ಧತಿ ಅಂತ. ಎಲ್ಲ ದೇವಸ್ಥಾನದಲ್ಲೂ, ನೀವು ನೋಡಿರೋ ದೇವಸ್ಥಾನಗಳಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಒಂದೇ ಥರ ಪದ್ಧತಿ ಇರಲ್ಲ. ಇಲ್ಲಿ 2015ರಲ್ಲಿ ಜೋಶಿಗಳು ಬಂದು ದೇವಸ್ಥಾನ ಕಟ್ಟಬೇಕು, ಮಠ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದಾಗ ಅವರಿಗೆ
ಹಾಗಾದರೆ ಒಳ್ಳೆಯದಾಗುತ್ತೆ ಅಂತ ನಿಜವಾಗ್ಲೂ ಅಲ್ಲಿ ಎಲ್ಲೂ ಬೋರ್ಡ್ ಹಾಕಿಲ್ಲ. ನೀವು ಬಂದ ತಕ್ಷಣ ಅಂತ ಯಾರು ಬೋರ್ಡು ಹಾಕಿಲ್ಲ, ಬಂದು ಅಂತ ಯಾರು ಬಾಗಿಲ ನಿಮ್ಗೆ ಹೇಳಲ್ಲ. ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಟ್ ಮಾಡಬೇಡಿ. ಈ ಥರ ನೆಗೆಟಿವ್ ಆಗಿ 3 ವರ್ಷದಿಂದ ಹೋಗ್ತಾ ಅಂದರೆ ಅವರು ಕಷ್ಟಕ್ಕೆ ಅನುಗುಣವಾಗಿ 16 ವಾರ, 18 ವಾರ, 21 ವಾರ ಈ ಥರ ಅದು ಇದಿರುತ್ತೆ. ಒಂದು ಸಲ ಅಷ್ಟೇ ನೀವು ಕಾಯಿನ ತೊಗೊಂಡು ನೀವು ಫಸ್ಟು ಅವರು ಏನು ನಿಮ್ಗೆ ಕಷ್ಟ ಅಂತ ಹೇಳಿದ್ರೆ ಅವರು ಬರೆದು ಕೊಡ್ತಾರೆ. ಆ ಥರ ನೀವು ಪ್ರದಕ್ಷಿಣೆ ಮಾಡಬೇಕು. ಫಸ್ಟು ದೀಪ ಹಿಡ್ಕೊಂಡು 8 ಮತ್ತು ತೆಂಗಿನಕಾಯಿನ ಹಿಡ್ಕೊಂಡು 30 ಪ್ರದಕ್ಷಿಣೆ, ಆಮೇಲೆ ದೇವಸ್ಥಾನ ಸುತ್ತ 16 ಪ್ರದಕ್ಷಿಣೆ, ಒಟ್ಟು 54 ಪ್ರದಕ್ಷಿಣೆ ಹಾಕೋದು. ಇದರಿಂದ ಏನಪ್ಪ ಅಂದರೆ ನಮ್ಮ ಕರ್ಮಗಳು, ಪಾಪಕರ್ಮಗಳು ಕಡಿಮೆ ಆಗುತ್ತೆ. ಸೇರ್ಕೊಳ್ಳುತ್ತೆ ಅಂತ ಅಷ್ಟು ನಾವು ಸೇವೆ ಮಾಡಿದ್ರೆ ನಮ್ಮ ಅಟ್ಲೀಸ್ಟ್ ಅದರಲ್ಲಿ ಒಂದು 30% ಆದ್ರೂ ಕಡಿಮೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರೋ ಮಟ್ಟಿಗೆ ಅದು ಸತ್ಯ. ಇಲ್ಲಿ ಎಷ್ಟೊಂದು ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದಾರೆ ನೋಡಿ. ಇವಾಗ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ರೆಡಿ. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಸ್. ನಾನಿವತ್ತು ಹೊನ್ನವಗಟ್ಟಿ ಹೊನ್ನವ ಮಂತ್ರಾಲಯದಲ್ಲಿ ಇದ್ದೀನಿ. ಈ ಕ್ಷೇತ್ರದ ಮಹಿಮೆ ಬಗ್ಗೆ ಇಷ್ಟು ಮಾತಾಡೋಣ. ಆಮೇಲೆ ನನಗೇನು ಕಷ್ಟ ಕಾರ್ಪಣ್ಯಗಳಿತ್ತು, ಇಲ್ಲಿ ಬಂದು ಏನು ಸಂಕಲ್ಪ ಮಾಡಿಕೊಂಡೆ, ಎಷ್ಟು ದಿನ ಸೇವೆ ಮಾಡಿದೆ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹೊನ್ನವ ಮಂತ್ರಾಲಯ ನಮಗೆ ಮಾಗಡಿ ರಸ್ತೆಯ ಹೊನ್ನವಗಟ್ಟಿಯಲ್ಲಿ ಇಲ್ಲಿ ಮೂಷಿಕವಾದ ಏಕಿರಿ ವಚನವಾಗಿ ಹೋಮದಲ್ಲಿ ಉದ್ಭವ ಆಗಿರೋದು. ಇಲ್ಲಿ ರಾಯರು, ಪಂಚಮುಖಿ ನರಸಿಂಹರು ಎಲ್ಲರೂ ಒಟ್ಟಿಗೆ ಇದ್ದಾರೆ ಇಲ್ಲಿ. ನನಗೆ ಇಲ್ಲಿ ಬಂದಾಗ ನನಗೆ ಸ್ವಲ್ಪ ಕೆಲಸದ ತೊಂದರೆ, ಆರೋಗ್ಯದ ಸಮಸ್ಯೆ ಇಲ್ಲ. ನಾನು ರಾಯರನ್ನ ಏನು ಕೇಳ್ಕೊಂಡಿಲ್ಲ. ನನಗೆ ಕಷ್ಟ ಇದೆ ಮಾಡ್ಕೊಡಪ್ಪ, ಕಷ್ಟ ಇದೆ ಸಾಲ್ವ್ ಮಾಡ್ಕೊಡಪ್ಪ ಅಂತ ಇಲ್ಲಿ ಬಂದೆ. ರಾಯರಿಗೊಂದು ನಮಸ್ಕಾರ ಮಾಡಿದೆ. ನರಸಿಂಹೇಶ್ವರ ಇಲ್ಲಿ ಗುರುಗಳಿದ್ದಾರೆ, ಅವ್ರ ಹತ್ರ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಯಾವುದೇ ರೀತಿ ಜಾತಕ ಆಗಲಿ ಬೇರೆ ಏನು ನೋಡೋದಿಲ್ಲ. ಇಲ್ಲಿ ನೀವು ಬನ್ನಿ, ನೀವೇನೇ ಪಾಪಕರ್ಮಗಳು ಮಾಡಿರಲಿ, ನಿಮ್ಮ ಕರ್ಮದ ಗಂಟನ್ನು ಕಲಿಬೇಕು ಅಂದರೆ ರಾಯರೇ ಅದಕ್ಕೆ ನಿಮಗೆ ದಾರಿ ತೋರಿಸ್ತಾರೆ. ನೀವು ಎಷ್ಟು ವಾರ ನಮಸ್ಕಾರ ಹಾಕಬೇಕು, ಎಷ್ಟು ವಾರ ತುಪ್ಪದ ದೀಪ ಹಚ್ಚಬೇಕು, ಎಲ್ಲದನ್ನು ಗುರು ಮೂಲಕ ಮಾರ್ಗದರ್ಶನ ಆಗುತ್ತೆ ನಿಮಗೆ. ಖಂಡಿತ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಾನೇ ಒಂದು ಸಾಕ್ಷಿ ನಿಮ್ಮ ಮುಂದೆ. ಖಂಡಿತ ನೀವೆಲ್ಲರೂ ರಾಘವೇಂದ್ರ ಮಹಾತ್ಮೆ ನೋಡ್ತಾ ಇದ್ದೀರಾ, ನಾನು ರಾಯರ ಪಾತ್ರ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಒಂದು ಒಳ್ಳೆಯ ಉದಾಹರಣೆ ಬೇಡ ಅಂತ ಅಂದ್ಕೊಳ್ತೀನಿ. ರಾಯರು ಇಷ್ಟು ಮಟ್ಟಿಗೆ ಇಟ್ಟಿದ್ದಾರೆ. ನಾನು ಯಾವಾಗಲೂ ರಾಯರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ, ಯಾವಾಗಲೂ ಕೃತಜ್ಞತೆಯಾಗಿರ್ತೀನಿ. ಖಂಡಿತ ಎಲ್ಲರೂ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಿ. ಪೂಜ್ಯಾಯ ರಾಘವೇಂದ್ರ ಇವ್ರು ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಶ್ರೀ ರಾಯರ ಮಹಿಮೆ ಧಾರಾವಾಹಿಯ ಮುಖ್ಯ ಪಾತ್ರಧಾರಿ. ನಿಜವಾಗ್ಲೂ ಇವರು ಎಷ್ಟು ಅಂದರೆ ಮೃದು ಸ್ವಭಾವದವರು ಅಂದರೆ ತೀರಾ ಹತ್ರದಿಂದ ನೋಡಿರೋರಿಗೆ ಗೊತ್ತಿರುತ್ತೆ. ಮತ್ತು ಹಾಗೆ ಪ್ರೇಮ ಮೇಡಮ್ ಕೂಡ ಬಂದಿದ್ದರು ನೋಡಿ. ಪ್ರೇಮ ಮೇಡಮ್ ಹೋಮ ಕೂಡ ಮಾಡಿಸಿದ್ರು. ನಾನು ಇದನ್ನು ಎಲ್ಲ ಕಣ್ಣಿಂದ ಮುಂದೆ ನಿಂತ್ಕೊಂಡು ನೋಡಿರೋದು. ಇದು ಯಾವುದೇ ಥರ ಪ್ರಮೋಷನ್ ಆಗಲಿ ಏನಾಗಲಿ ಇಲ್ಲ. ಅಷ್ಟೊಂದು ಪರಿಸ್ಥಿತಿಲಿ ನಾನಿಲ್ಲ. ಅಷ್ಟೊಂದು ಪ್ರಮೋಷನ್ ಮಾಡಿ ದೇವಸ್ಥಾನಗಳು ಬದುಕೋ ಪರಿಸ್ಥಿತಿ ನಾನಿಲ್ಲ. ಚೆನ್ನಾಗಿದ್ದೀನಿ ನಾನು. ಮತ್ತು ಅವರು ಹೋಮ ಮಾಡಿಸಿದ್ರು. ತುಂಬ ಜನ ಸೆಲೆಬ್ರಿಟೀಸ್ ಬಂದಿದ್ದಾರೆ. ಯಾರೂ ನಂಬಿಕೆ ಇಲ್ದಲೇ ಇಲ್ಲಿ ಬರಲ್ಲ, ಕೆಲಸ ಆಗ್ದಲೇ ಇಲ್ಲಿ ಬರಲ್ಲ. ನನ್ನ ಕಣ್ಣಿಂದ ನಾನು ಎಷ್ಟೊಂದು ಸಿಚುಲೇಷನ್ಸ್ನ ನಾವು ನೋಡಿದ್ದೀನಿ. ಇಲ್ಲಿ ನಡೆದಿರೋದು ಮಿರಾಕಲ್ ಅಂತಲೇ ಹೇಳ್ಬೋದು. ಒಂದು ಅಜ್ಜಿ ಕೂಡ ಬರ್ತಾಯಿದ್ರು ಇಲ್ಲಿ. ನಾನು ಹೋಗಿರೋವಾಗ ಅವರು ಅಜ್ಜಿನೂ ಕೂಡ ಬರ್ತಾಯಿದ್ರು. ಆ ಅಜ್ಜಿನ ತಾತ ಕರ್ಕೊಂಬತ್ತಾಯಿದ್ರು. ಹೇಗೆ ಅಂದರೆ ವೀಲ್ ಚೇರಲ್ಲಿ ಕರ್ಕೊಂಬತ್ತಾಯಿದ್ರು. ಅಜ್ಜಿಗೆ ಹತ್ತಕ್ಕೂ ಕೂಡ ಆಗ್ತಾ ಇರಲಿಲ್ಲ. ವೀಲ್ ಚೇರಲ್ಲೇ ಕೂರಿಸ್ಬಿಟ್ಟು ಆ ಅಂಕಲು ಪೂಜೆನ ಮಾಡಿಸ್ತಾಯಿದ್ರು. 1 ವಾರ ಮಾಡಿಸಿದ್ರು. 2ನೇ ವಾರ ಬಂದರು. 2ನೇ ವಾರ ಸ್ವಲ್ಪ ಆ ಅಜ್ಜಿ ಎದ್ದು ನಿಂತ್ಕೊಂಡು ಪೂಜೆ ಮಾಡೋ ಥರ ಆದರು. ನೆಕ್ಸ್ಟು ಆ ಅಜ್ಜಿ ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಇದು ಮಾಡೋರು ಗೊತ್ತಾ. 3ನೇ ವಾರ ಬಂದಾಗ ಆ ಅಜ್ಜಿನೇ ಎದ್ದು ತಟ್ಟೆ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕಿದ್ರು. 1 ಪ್ರದಕ್ಷಿಣೆ ರಾಯರಿಗೆ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಆ ಅಜ್ಜಿನ ಕಣ್ಣಿಂದ ನೋಡಿದ್ದೀನಿ. ಇಂಥದ್ದೇ ಅಲ್ಲ, ಸುಮಾರಷ್ಟು ಮಿರಾಕಲ್ಸ್ನ ನಾನು ಇಲ್ಲಿ ನೋಡಿದ್ದೀನಿ. ಹಾಗಾಗಿ ಹೇಳ್ತಿರೋದು, ನಾನು
ತೀರಾ ನೋಡಿರೋರಿಗೆ ಗೊತ್ತಿರುತ್ತೆ, ನಾನು ಏನೇ ಕನ್ವಿನ್ಸ್ ಮಾಡಿದ್ರು ದೇವ್ರ ವಿಷಯದಲ್ಲಿ ಕನ್ವಿನ್ಸ್ ಆಗ್ತಾ ಇರಲಿಲ್ಲ, ನಾನು ನಂಬ್ತಾನೂ ಇರಲಿಲ್ಲ, ಕನ್ವಿನ್ಸೂ ಆಗ್ತಾ ಇರಲಿಲ್ಲ. ಅಂಥವಳು ನಾನು ಈ ದೇವಸ್ಥಾನಕ್ಕೆ ಹೋಗಿ ಒಂದು ಏನೋ ಸೇವೆನ ಮಾಡ್ತಿದ್ದೀನಿ ಅಂದರೆ ನಿಜವಾಗ್ಲೂ ಅದು ನನಗೆ ಸಿಕ್ಕಿರೋ ಸೌಭಾಗ್ಯ ಅಂತಲೇ ಹೇಳ್ಬೋದು. ಅದನ್ನು ನಾನು ಯಾವತ್ತೂ ಉಳಿಸ್ಕೊಂತೀನಿ. ನಾನು ಬದುಕಿರೋವರೆಗೂ ರಾಯರ ಸೇವೆನ ಮಾಡೇ ಮಾಡ್ತೀನಿ. ಸೊ ಈ ದೇವಸ್ಥಾನದ ಬಗ್ಗೆ ಇನ್ನು ಮತ್ತು ಇವರು ಬಿಗ್ ಬಾಸ್ ಬಂಧನ ಸುಮಾರಷ್ಟು ನಾನು ಅವ್ರು ಬಂದಿದ್ದಾರೆ, ಆ ಸೆಲೆಬ್ರಿಟೀಸ್ ಬಂದಿದ್ದಾರೆ, ಈ ಸೆಲೆಬ್ರಿಟೀಸ್ ಬಂದಿದ್ದಾರೆ, ನೀವು ಬಂದು ಕಾಯಿ ಕಟ್ಟಿ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಪದ್ಧತಿ ಬಗ್ಗೆ ಅಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದು. ತುಂಬ ಜನ ಕಮೆಂಟ್ ಮಾಡಿದರು, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಿಕಾ ಮಾತಾಡ್ತಾ ಇದ್ದೀನಿ. ಇವತ್ತು ನೋಡ್ತಿದ್ರೆ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ನಾನು ಎಲ್ಲಿದ್ದೀನಿ ಅಂತ. ರಾಘವೇಂದ್ರ ಸ್ವಾಮಿಗಳು ಅವರು ಬರೀ ಸ್ವಾಮಿಗಳಲ್ಲ, ಒಂದು ಎಮೋಷನ್ ಅಂತ ಹೇಳ್ಬೋದು. ನನ್ನ ಆಪ್ತ ಗುರುಗಳು. ತುಂಬ ಖುಷಿ ಆಗುತ್ತೆ ರಾಯರ ಮಠಕ್ಕೆ ಬಂದರೆ. ಆ್ಯಂಡ್ ಹೊನ್ನವ ಮಂತ್ರಾಲಯ ಅನ್ನೋದು ಯಾವುದೇ ಕ್ಷೇತ್ರಕ್ಕೆ ಕಡಿಮೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿನ ಗುರುಗಳಾದ ನರಸಿಂಹಾಚಾರ್ಯ ಕೂಡ ತುಂಬ ಆತ್ಮೀಯವಾಗಿ ಮಾತಾಡಿಸ್ತಾರೆ ಯಾರೇ ಬಂದರು. ನನ್ನ ಕೆಲವು ಪ್ರಶ್ನೆಗಳಿತ್ತು, ಹಾಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನನಗೂ 21 ವಾರ ಕಾಯಿ ಕಟ್ಟಿ ವ್ರತ ಮಾಡೋದಕ್ಕೆ ಹೇಳಿದ್ರು. ಇವತ್ತು ಕಂಪ್ಲೀಟ್ ಆಗಿ ನಾನು ಹೋಮನೂ ಮಾಡಿಸಿದ್ದೀನಿ. ಆ್ಯಂಡ್ ರಿಸಲ್ಟ್ ಕೂಡ 100% ಬಂದಿದೆ ನನಗೆ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೋ ನನ್ನ ಎಲ್ಲ ಕೆಲಸಗಳು, ಕೋರಿಕೆಗಳು ಕೂಡ ನೆರವೇರಿದೆ. ತುಂಬ ಖುಷಿ ಆಗ್ತಿದೆ ನನಗೆ ಇವತ್ತು ಹೋಮ ಮಾಡಿಸಿ. ಹಾಗಾಗಿ ಯಾರು ಜೀವನದಲ್ಲಿ ತುಂಬ ನೊಂದಿದ್ದೀರಾ, ತಮ್ಮ ಕೆಲಸಗಳನ್ನ ಆಗಿಸ್ಕೋಬೇಕು ಅಂತ ಇಚ್ಛೆ ಪಟ್ಟಿದ್ದೀರಾ, ಖಂಡಿತವಾಗ್ಲೂ ಹೊನ್ನವ ಮಂತ್ರಾಲಯಕ್ಕೆ ಬನ್ನಿ, ಕಾಯಿ ಕಟ್ಟಿ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನೀವು ರಾಯರ ವಿಷಯದಲ್ಲಿ ಯಾರನ್ನೇ ನಂಬಿ ಆಗಲಿ, ಇವ್ರು ಹೋಗಿದ್ದಾರೆ, ಅವ್ರು ಹೋಗಿದ್ದಾರೆ, ನಾನು ಹೋಗಿ ಮಾಡಬೇಕು, ಈ ಥರ ಹೊಟ್ಟೆ ಕಿಚ್ಚಿಟ್ಕೊಂಡು ಅವ್ರಿಗಾಗ್ಬಿಡ್ತು ನಮಗಾಗಿಲ್ಲ ಅನ್ನೋದು ಮನಸ್ಸಲ್ಲಿ ಇರಬಾರ್ದು. ನಿಷ್ಕಲ್ಮಶವಾಗಿ ನೀವು ಯಾವತ್ತೂ ರಾಯರನ್ನ ನಂಬಿ ಪೂಜೆ ಮಾಡ್ತೀರಾ, ಅವತ್ತು ನಿಮಗೆ ರಾಯರು 1000% ನಿಮಗೆ ಒಲಿತಾರೆ. ಅದು ಅನುಭವ ನನಗಾಗಿದೆ, ನಾನು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಹಂಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನಾನು ಈ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಸೊ ಇನ್ನೂ ಏನಾದರೂ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ತುಪ್ಪದ ಬತ್ತಿಗೆ ಅಷ್ಟು ತೊಗೊತಾರೆ ಇಷ್ಟು ತೊಗೊತಾರೆ ಅಂತ ಹೇಳ್ತೀರಾ. ಸರ್, ಇವಾಗ ತುಪ್ಪದ ರೇಟ್ ಎಷ್ಟಿದೆ ಅಂತ ನಿಮಗೂ ಗೊತ್ತಿರುತ್ತೆ. ಆ ತುಪ್ಪದ ಬತ್ತಿನ ಅವರು ರೆಡಿ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಹಾಗೆಯೇ ಅಲ್ಲಿ ಪ್ರಸಾದ ನಿಮಗೆ ಗೊತ್ತಿರ್ಬೋದು, 24/7 ಅಂದರೆ 3 ಗಂಟೆಗೆ ಎದ್ದು ಅಲ್ಲಿ ಪ್ರಸಾದ ಮಾಡ್ತಾರೆ ಎಲ್ರಿಗೂ. ಆ ಪ್ರಸಾದ ಒಬ್ಬರು ತಿಂದಂಗೆ ಹೋಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಪ್ರಸಾದನ ಕೊಡ್ತಾರೆ. ರಾತ್ರಿ 10 ಗಂಟೆವರೆಗೂ ಪ್ರಸಾದ ಇರುತ್ತೆ. ಅದನ್ನು ಯಾಕೆ ಯಾರು ಹೇಳಲ್ಲ, ಅಷ್ಟೊಂದು ಖರ್ಚಿರುತ್ತೆ. ಮತ್ತು ತುಪ್ಪದ ಬತ್ತಿ ಏನು ಫ್ರೀಯಾಗಿ ಬರಲ್ಲ, ಅದಕ್ಕೂ ಮನೆಯಿಂದ ತಂದು ಹಚ್ಚಂಗಿಲ್ಲ ಅಂತ ಇರುತ್ತೆ ಪದ್ಧತಿ. ಯಾಕಂದರೆ ಅವರು ಅಲ್ಲಿ ಮಡಿ ಮೈಲ್ಗೆಯಿಂದ ನೀಟಾಗಿ ಪ್ರಿಪೇರ್ ಮಾಡಿರ್ತಾರೆ ತುಪ್ಪದ ಬತ್ತಿನ. ಆ ತುಪ್ಪದ ಬತ್ತಿ ಹಚ್ಚೋದ್ರಿಂದ ಒಂದು ಪಾಸಿಟಿವ್ ವೈಫ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ತುಪ್ಪದ ಬತ್ತಿನ ಹಚ್ಚಲಿಕ್ಕೆ ಹೇಳೋದು. ಅವರು ದುಡ್ಡು ಮಾಡ್ಕೊಳ್ಳಿಕ್ಕಲ್ಲ. ಇದನ್ನು ಒಂದು ಸ್ವಲ್ಪ ನಮ್ಮ ಜನ ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ಗೊತ್ತಾಗುತ್ತೆ ಯೋಚನೆ ಮಾಡೋರಿಗೆ ಅಂತ ಅನ್ಕೊತೀನಿ. ನಾನು 3 ವರ್ಷದಿಂದ ನೋಡಿರೋ ಪ್ರಕಾರ ಒಂದು ದಿನದ ಖರ್ಚು ಎಷ್ಟು ಬರುತ್ತೆ ಅಂತ ನೀವು ಯೋಚನೆ ಮಾಡಿ. ಅಷ್ಟು ಜನಕ್ಕೆ ಊಟ ಹಾಕಬೇಕು ಅಂದರೆ ಅವರೊಬ್ಬರು ಕೈಯಿಂದ ಇಷ್ಟೆಲ್ಲ ಯೋಚನೆ ಮಾಡೋ ಶಕ್ತಿ ದೇವ್ರು ನಿಮಗೆ ಕೊಟ್ಟಿದ್ದಾನೆ ಅನಿಸುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಅವ್ರದ್ದು ಅಡ್ರೆಸ್ ಕೂಡ ಹಾಕಿರ್ತೀನಿ. ಸೊ ಯಾರಾದರೂ ನೀವು ಹೋಗಬೇಕು, ನಾವು ರಾಯರ ಸೇವೆ ಮಾಡಬೇಕು, ರಾಯರ ಮಠಕ್ಕೆ ಹೋಗಬೇಕು ಅಂತ ಇದ್ದರೆ ದಯವಿಟ್ಟು ಒಂದು ಸಲ ಹೋಗಿ ಬನ್ನಿ. ನೀವು ಕಾಯಿ ಕಟ್ಟಿ ಅಂತ ನಾನು ಹೇಳ್ತಾ ಇಲ್ಲ, ಪ್ರಮೋಷನ್ ಮಾಡ್ತಾ ಇಲ್ಲ. ಹೋಗಿ ಬನ್ನಿ, ನೆಮ್ಮದಿ ಸಿಗುತ್ತೆ, ಸಂತೋಷ ಸಿಗುತ್ತೆ, ಅಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಫೀಲ್ ಮಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ರಾತ್ರಿ ಮಹಾಮಂಗಳಾರತಿ ಕೂಡ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಮತ್ತು ತೇರು ಕೂಡ ಇರುತ್ತೆ, ತೇರ ಎಳೆದು ಮಹಾಮಂಗಳಾರತಿ ಮಾಡಿ ಅಷ್ಟು ನೀಟಾಗಿ ಮಾಡ್ತಾರೆ. ನಿಜವಾಗ್ಲೂ ಇಲ್ಲಿಗೆ ಹೋದರೆ ಎಷ್ಟೋ ಮಂತ್ರಾಲಯ ಹೋದಷ್ಟೇ ಖುಷಿ ಆಗುತ್ತೆ ನನಗೆ. ನಿಜವಾಗ್ಲೂ ವಾರದಲ್ಲಿ 1 ದಿನ ಅಥವಾ 2 ದಿನ ನಾನು ಮಿಸ್ ಮಾಡ್ದಲೇ ರಾಯರ ಮಠಕ್ಕೆ ಹೋಗ್ತೀನಿ. ಯಾವತ್ತೂ ನನಗೆ ಕೆಲಸ ಇರಲ್ಲ, ಅವತ್ತು ನಿಜವಾಗ್ಲೂ ಹೋಗಿ ರಾಯರ ಸೇವೆ ಮಾಡಿ ಬರ್ತೀನಿ. ಇದು ನಾನು ಸಾಯೋವರೆಗೂ ಅಷ್ಟೇ. ಸತ್ತ ಮೇಲೂ ನಾನು ಸೇವೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಸಾಯೋವರೆಗೂ ನಾನು ನಿಜವಾಗ್ಲೂ ರಾಯರ ಸೇವಕಿಯಾಗೇ ಬದುಕಬೇಕು ಅನ್ನೋದು ನನ್ನ ಆಸೆ. ಸೊ ಲಾಸ್ಟಿಗೆ ರಾಯರ ಪ್ರಸಾದ ಕೂಡ ಹಾಕಿರ್ತೀನಿ. ಎಲ್ಲರೂ ದಯವಿಟ್ಟು
ಒಂದು ಕೈ ಮುಗಿದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.